ಬದಲಿ ನಿವೇಶನದ್ದು ಕೂಡ ಫಟಾಫಟ ಆಗುತ್ತೆ. ಮುಡಾ ಹಗರಣಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಆಯೋಗ ರಚಿಸಿದೆ. ಯಾಕೆ ಆಯೋಗ ರಚನೆ ಮಾಡ್ತು ಹಾಗಾದ್ರೆ? ಯಾಕೆ ತನಿಖೆ ಮಾಡ್ತಾ ಇದೆ? ತನಿಖೆಗೆ ಯೋಗ್ಯವೇ ಅಲ್ಲ ಅಂತ ಅನಿಸಿದರೆ ಯಾಕೆ ಮಾಡಬೇಕು? ಈ ಕೇಸಿಗೂ ಮುಡಾ ತನಿಖಾ ಆಯೋಗಕ್ಕೆ ಏನಾದರೂ ಸಂಬಂಧ ಇದೆಯಾ? ಜಡ್ಜ್ ಕೇಳೋದು. ಎಸ್, ಸ್ನೇಹಮಯಿ ಕೃಷ್ಣ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಕೇಳ್ತಾರೆ, ಆಯೋಗಕ್ಕೂ ಸಂಬಂಧ ಇದೆಯಾ ಅಂತ. ಸಿಎಂ ಪತ್ನಿ ನಿವೇಶನ ಹಂಚಿಕೆ ಬಗ್ಗೆ ಆಯೋಗ ರಚಿಸಿಲ್ಲ. ವಕೀಲರು ಹೇಳೋದು ಅದನ್ನ. ವಕೀಲರು ಹೇಳ್ತಾರೆ, ಮುಡಾದ ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳ ತನಿಖೆಗೆ ಆಯೋಗವನ್ನು ರಚಿಸಲಾಗಿದೆ. ಹೈಕೋರ್ಟ್ ಪ್ರಶ್ನೆಗೆ ಕೆಜಿ ರಾಘವನ್ ಪ್ರತಿಕ್ರಿಯೆ ಕೊಡ್ತಾರೆ. ಮುಡಾ ಹಗರಣಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಆಯೋಗ ರಚಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗಲ್ಲ. ಸ್ನೇಹಮಯಿ ಕೃಷ್ಣ ಪರ ಕೆಜಿ ರಾಘವನ್ ಅದ್ರ ಬಗ್ಗೆ ಹೇಳ್ತಾರೆ, ಈ ಕೇಸಿಗೂ ಮುಡಾ ತನಿಖಾ ಆಯೋಗಕ್ಕೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆನ ಏನು ಜಡ್ಜ್ ಕೇಳ್ತಾರೆ, ಆ ಜಡ್ಜ್ ಕೇಳಿದಂಥ ಪ್ರಶ್ನೆಗೆ ರಾಘವನ್ ಕೊಡುವಂಥ ಉತ್ತರ ಇದು. ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಮಲ್ತೇಶ್. ಏನು ಅಂತಂದರೆ, ಯಾವುದಾದ್ರೂ ಒಂದು ಕೇಸು ತಮ್ಮ ವ್ಯಾಪ್ತಿಯನ್ನು ಮೀರಿ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ, ಅಥವಾ ನಾವು ಅಂದ್ಕೊಂಡಿರೋಕ್ಕಿಂತ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥವ್ರು ಯಾರು? ಇದಕ್ಕೆ ಏನಾದರೂ ಒಂದು ಶೀಲ್ಡ್ ಆಗಿ ಏನಾದರೂ ಮಾಡಬೇಕಲ್ಲ. ಈಗ ನಾವು ಮುಖ್ಯಮಂತ್ರಿಗಳ ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಿದೆ, ಇಷ್ಟೊಂದೆಲ್ಲ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಕೊಟ್ಬಿಡಿ ಅದನ್ನು ವಾಪಸ್ಸು, ಅದರಲ್ಲಿ ಏನಿದೆ, ದೊಡ್ಡವರಾಗ್ಬಿಡ್ತೀರಿ ನೀವು ಅಂತ. ಅವಾಗ ಮುಖ್ಯಮಂತ್ರಿಗಳು ಯಾಕೆ ಕೊಡಬೇಕು? ನಮ್ದಲ್ಲವಾದ ಜಮೀನು, ಇಷ್ಟು ಬೆಲೆ ಬಾಳಲ್ವಾ, ನಾವು ಯಾಕೆ ಕೊಡಬೇಕು ಅಂತ. ನೋಡಿ, ಈಗ ಪ್ರತಿ ವಿಚಾರಗಳಿಗೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗತ್ತೆ ಇವಾಗ. ಜೊತೆಗೆ ನನಗೆ ಈ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥ ಒಂದಿ ಮಾಗಧರಿದಾರಲ್ಲ, ಹೌದು, ಜೈಕಾರ ಹಾಕುವಂಥವ್ರು, ಅವ್ರ ಬಗ್ಗೆ ಬಹಳಷ್ಟು ಅನುಮಾನಗಳಿದೆ ನನಗೆ. ಅವ್ರೇನು ಬೇಕು ಅಂತಲೇ ಮಾಡ್ತಾರಾ, ಏನು ಎತ್ತ? ಯಾಕಂದರೆ ಸುತ್ತಮುತ್ತ ಇರುವಂಥವ್ರು ಘಟಾನುಘಟಿಗಳಿದ್ದಾರೆ, ಸುತ್ತಮುತ್ತ ಇರುವಂಥವ್ರು. ಇಲ್ಲ, ಇದ್ರಲ್ಲಿ ಏನೋ ಒಂದು ಲೋಪ ಇದೆ ಅಂತ ಹೇಳಿಲ್ವಾ? ಹೌದು. ಅಥವಾ ವ್ಯವಸ್ಥಿತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತರದಿರುವ ರೀತಿಯಲ್ಲಿ ಇದನ್ನೇನಾದರೂ ಮುಚ್ಚಿಡುವಂಥ ಪ್ರಯತ್ನಗಳು ಏನಾದರೂ ಮಾಡಿದಾರಾ? ಹೌದು. ಯಾಕಂದ್ರೆ ನಿಜವಾದಂಥ ಕಾಳಜಿ ಕಳಕಳಿ ಇದ್ದಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗಿತ್ತು, ಇಲ್ಲ ಇದರ ಆಳ ಆಗಲ ಬಹಳ ಇದೆ, ಹೌದು, ನಾವು ತುಳಿದಷ್ಟು ಕೂಡ ಕೆಸರಲ್ಲಿ ಸಿಕ್ಕಾಕತ್ತೀವಿ, ನಾಳೆ ನೀವು ಇಲ್ಲಿ ತನಕ ನೀವು ಏನೋ ಅಂದ್ರೆ ನೋಡಿ, ಯಾವತ್ತು ಹೇಳ್ತೀನಿ, ಇದು ಈ ಹಾರ್ಡ್ ಅರ್ನ್ಡ್ ಕ್ರೆಡಿಬಿಲಿಟಿ ಅನ್ನುವಂಥ ಒಂದು ಮಾತಿದೆ. ಹೌದು, ಕ್ರೆಡಿಬಿಲಿಟಿ ಸುಮ್ಮನೆ ಬರಲ್ಲ. ಅದರಲ್ಲೂ ರಾಜಕೀಯ ರಂಗದಲ್ಲಿ ಕ್ರೆಡಿಬಿಲಿಟಿ ಸಾಮಾನ್ಯ ಸಂಗತಿ ಅಲ್ಲ ಮಾಲ್ತೇಶ್. ಕರೆಕ್ಟ್. ಆದರೆ ಆ ಕ್ರೆಡಿಬಿಲಿಟಿಯನ್ನ ಯಾರು ಬೇಕಾದ ಆರೋಪ ಮಾಡ್ಕೊಳ್ಳಿ, ಹೌದು, ವಿಪಕ್ಷದವ್ರು ಬಾಯಿಗೆ ಬಂದಾಗ ಮಾತಾಡ್ಕೊಳ್ಳಿ, ಪ್ರಶ್ನೆ ಬೇರೆ. ಹೌದು. ಆದರೆ ಆ ಕ್ರೆಡಿಬಿಲಿಟಿನ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕರೆಕ್ಟ್. ಅದಕ್ಕೆ ಈಗ ಇಷ್ಟು ದೊಡ್ಡ ಸುದ್ದಿ ಹಂಗೆ ಉಳಿಸ್ಕೊಂಡಂತ ಸಂದರ್ಭದಲ್ಲಿ ಇದೆಲ್ಲೋ ನಮ್ಮ ಮಿತಿ ಮೀರಿ ಹೋಗ್ತಾ ಇದೆ, ನನ್ನ ವ್ಯಾಪ್ತಿ ಮೀರಿ ಹೋಗ್ತಾ ಇದೆ, ನಾನು ತುಳಿದಷ್ಟು ಕೂಡ ಕೆಸರಲ್ಲಿ ಸಿಕ್ಕಾಕೊಳ್ತೀನಿ ಅನ್ನುವಂಥ ಪರಿಜ್ಞಾನ ಬರಲಿಲ್ವಾ? ಸುತ್ತಮುತ್ತ ಇರುವಂತ ಅಷ್ಟಷ್ಟು ದೊಡ್ಡ ದೊಡ್ಡ ಜನಗಳಿದಾರಪ್ಪ, ಸುತ್ತಮುತ್ತ ಕಾನೂನನ್ನು ಅರಿದು ಕುಡಿದಿರುವಂತವ್ರು. ಇಲ್ಲ, ಇದು ಯಾಕೋ ಇದು ಸ್ವಲ್ಪ ಅನುಮಾನಗಳಿದೆ, ಇದು ನೋಡಿ ಇದನ್ನ ಸೂಕ್ಷ್ಮವಾಗಿ ನಾವು ಬಗೆಹರಿಸೋಣ ಅನ್ನೋದು ಪರಿಜ್ಞಾನ ಬೇಡವಾ? ನಾವು ಕೇಳಿದ್ವಿ ಏನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನೂ ಕೂಡ ನಿಮ್ಮವರೇ ಕೊಟ್ಟರಂತಲ್ಲ ಅಂತ. ನನ್ನ ಬೆಳವಣಿಗೆಯನ್ನ ಟಾರ್ನಿಶ್ ಮಾಡೋಕ್ಕೋಸ್ಕರ ನಮ್ಮವ್ರು ಕೊಟ್ಟಿರಬೇಕು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ. ಈಗ ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಎಕ್ಸಾಕ್ಟ್ಲಿ ಇದೇ ಸಂಪುಟದಲ್ಲಿ ದಿನಕ್ಕೊಂದು ಹಗರಣದ ವಿಚಾರಗಳನ್ನ ಪ್ರಸ್ತಾಪ ಆಗುವಂತ ಕೆಲ ಮಂದಿಯೂ ಕೂಡ ಇದ್ದಾರೆ. ಬಹುಶಃ ಅಂತವ್ರ ವಿರುದ್ಧವಾಗಿ ಈ ತರದ ಏನಾದ್ರು ವಿಚಾರ ಪ್ರಸ್ತಾಪ ಆಗಿದ್ರೆ ಹತ್ರಲ್ಲಿ ಇದು ಒಂದು ಅನ್ನೋ ರೀತಿಯಾಗಿ ಆಗ್ತಾ ಇತ್ತೋ ಏನೋ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಂಥದ್ದೊಂದು ಹಗರಣದ ಆರೋಪ ಕೇಳಿ ಬಂದಿರುವ ಕಾರಣಕ್ಕಾಗಿನೇ ಇದೊಂದು ದೊಡ್ಡ ಸುದ್ದಿ ಆಗಿರುವಂಥದ್ದು. ಆಮೇಲೆ ಅವರಂತ ಆಯಕಟ್ಟಿನ ಜಾಗದಲ್ಲಿ ಕೂಡ ಇರುವಂತಹ ಕಾರಣಕ್ಕಾಗಿ ಆ ಹುದ್ದೆಯಲ್ಲಿ ಮುಂದುವರಿಯೋಕೆ ಇವರು ಎಷ್ಟು ಅರ್ಹರು ಅನ್ನುವಂಥದ್ದು ಪ್ರಶ್ನೆ ಹುಟ್ಟೋದ ಕಾರಣ ಆಗಿರುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಜಡ್ಜ್ ಕೇಳ್ತಾರೆ, 2022ರ ಬಳಿಕವೂ ಕೂಡ ಈ ರೀತಿಯಾಗಿ 50-50 ಅನುಪಾತದಲ್ಲಿ ಏನಾದರೂ ಸೈಟ್ಗಳ ಹಂಚಿಕೆ ಆಗಿದೆಯಾ ಅನ್ನುವಂತ ಹೇಳ್ತಾರೆ. ಬಟ್ ಅಲ್ಲಿ ವಕೀಲರು ಕೊಡುವಂತ ಉತ್ತರ ಅಂತ ಅಂದ್ರೆ 14/3/2023ರ ನಂತರದಲ್ಲಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿಲ್ಲ ಅನ್ನುವಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಗೈನ್ ಇದನ್ನ ಜಡ್ಜಿಗೆ ಹೇಗೆ ಕನ್ವಿನ್ಸ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತ ಅಂದ್ರೆ, ಮುಖ್ಯಮಂತ್ರಿಗಳ ಸೈಟ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ ಕಾಲಕ್ಕೆ ತಕ್ಕಂಗೆ ಇವರು ನಿಯಮಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ, ಹೆಚ್ಚಿನ ಅನುಕೂಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಲಕ್ಕೆ ತಕ್ಕಂಗೆ ಇವರು ನಿಯಮಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಮತ್ತೊಮ್ಮೆ ಬಿಂಬಿಸುವಂತ ಪ್ರಯತ್ನ ಈ ಮುಖ್ಯವಾಗಿ ಆಗಿದೆ. ಜೊತೆಗೆ ಅಗೈನ್ ಈಗ ತಾನೇ ಹೇಳಿದಾಗೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಆಯೋಗ ರಚನೆ ಆಗಿದೆಯಲ್ವಾ, ಅದರಲ್ಲಿ ಇದು ಕೂಡ ತನಿಖೆ ಆಗ್ಬಹುದಲ್ವಾ ಅನ್ನುವಂತ ರೀತಿಯಾಗಿ ಜಡ್ಜ್ ಕೇಳಿದಾಗ, ಇಲ್ಲ, ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ರಚಿಸಿರುವಂತದ್ದು ಆಯೋಗ ಅಲ್ಲ, ಇದು ಸಾಮಾನ್ಯ ಆಡಳಿತಾತ್ಮಕ ಕ್ರಮಗಳಿಗೆ ಸಂಬಂಧಪಟ್ಟಂಗೆ ಏನೇನು ಲೋಪಗಳಾಗಿದೆ ಅನ್ನುವಂಥದ್ದನ್ನ ಅವರು ತನಿಖೆ ಮಾಡ್ತಾರೆ. ಅದರಲ್ಲಿ ಇದೊಂದು ಜನರಲ್ ಆಗಿ ಬರ್ಬೋದು, ಬಟ್ ಮುಖ್ಯಮಂತ್ರಿಗಳ ವಿಚಾರವಾಗಿ ಪ್ರತ್ಯೇಕವಾಗಿ ಇದ್ರ ಬಗ್ಗೆ ತನಿಖೆ ಆಗಲ್ಲ. ಎಲ್ಲ ಬಿಟ್ಟು ಈಗ ಸಾಮಾನ್ಯ ಆಡಳಿತಾತ್ಮಕ ಲೋಪಗಳ ಬಗ್ಗೆ ಈಗ ಯಾಕೆ ಮಾಡ್ಬೇಕು ಅವರು? ಹೌದು, ಈಗ ಯಾಕೆ ಮಾಡ್ಬೇಕು? ಬಂದ್ರೆ ಹೊರೆ ಎಷ್ಟು ಬರುತ್ತೆ ಬೇರೆಯವ್ರದ್ದು ಸೇರ್ಕೊಂಡಂಗೆ. ನಂಬರ್ 1. ನಂಬರ್ 2, ವೆರಿ ಇಂಪಾರ್ಟೆಂಟ್ಲಿ ಮಾಲ್ತೇಶ್, ಇಲ್ಲಿ ನಾವು ಗಮನಿಸಬೇಕು, ನೀವು ಇದೆಲ್ಲ ಆದ್ಮೇಲೆ ಬೇರೆಯವ್ರದ್ದು ಕೂಡ ನಾವು ಬಲಿಗಳಿತೀವಿ, ಅವ್ರನ್ನ ಬಟಾಬಯಲು ಮಾಡ್ತೀವಿ. ನಾವೇನೋ ಹೋಗ್ಲಿ ಅಂತ ಸುಮ್ಮನಿದ್ದೀವಿ ಅಂತ. ಯಾಕೆ ಸುಮ್ಮನಿದ್ರಿ ಸ್ವಾಮಿ?
ಯಾಕೆ ಸುಮ್ಮನಿದ್ರಿ? ದೊಡ್ಡ ತಪ್ಪಲ್ವಾ ಅದು? ದೊಡ್ಡ ಬಯಲಿಗಳಿರಿ. ಹೌದು. ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ಬಿಜೆಪಿ ಅವರು ಹೇಳ್ತಾ ಇರಲ್ಲ. ಬಿಜೆಪಿ ಅವರ ಯೋಗ್ಯತೆ ಏನು ಅನ್ನೋದು ಕೂಡ ಹೊರಗಡೆ ಬರಲಿ. ಎಕ್ಸಾಕ್ಟ್ಲಿ. ದಳದವರ ಯೋಗ್ಯತೆ ಏನು ಅನ್ನೋದು ಕೂಡ ಹೊರಗಡೆ ಬರಲಿ. ಹೌದು. ಎಲ್ಲರೂ ಬಟಾ ಬಯಲಾಗಿ ನಿಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗುತ್ತೆ ಸಮಾಜಕ್ಕೆ ಏನೇನು ಆಗ್ತಾ ಇದೆ ಅನ್ನೋದು. ತೆಗಿರಿ ಅದನ್ನ. ಹೌದು. ಇದೇ ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥದ್ದು. ಕೋರ್ಟ್ನಲ್ಲಿ ಯಾವ ರೀತಿ ಕಲಾಪ ನಡೀತಾ ಇದೆ, ಯಾರ್ಯಾರು ಯಾವ್ಯಾವ ರೀತಿ ವಾದ ಮಂಡನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನಷ್ಟು ವಿವರಗಳು ಕೊಡ್ತೀವಿ ಪುಟ್ಟ ವಿರಾಮದ ನಂತರ.